ವೆಲ್ಕಮ್ ಟು ಕನೆಕ್ಟ್ ಕರ್ನಾಟಕ. ನಾನು ನಿಮ್ಮ ರಾಘವ ಸೂರ್ಯ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ದಿಸ್ ಕನ್ವರ್ಸೇಷನ್ ವಿತ್ ಚಲುವರಾಯಸ್ವಾಮಿ ಸರ್. ನಮಸ್ಕಾರ, ವೆಲ್ಕಮ್ ಟು ದಿ ಶೋ. ನಮಸ್ಕಾರ. ಹೆಂಗಿದ್ರಿ ಸರ್? ಫೈನ್ ಸರ್, ಆರಾಮಾಗಿದ್ದೀನಿ. ಭಾಳ ಸೀರಿಯಸ್ ಆಗಿಬಿಟ್ರಿ ಅಂತ ಹೇಳ್ತಾರಲ್ಲ ಸರ್ ಕೃಷಿ ಇಲಾಖೆಯಲ್ಲಿ. ಇದು ನಾನು ಹೇಳ್ತಾರೋ ಮಾತಲ್ಲ, CM DCM ಮಾತನಾಡ್ತಾ ಇದ್ದಾರಂತೆ, ನಿಜಾನಾ? ಜವಾಬ್ದಾರಿ ಇರುವ ಸರ್, ಜವಾಬ್ದಾರಿ ಮತ್ತು ರಾಷ್ಟ್ರದಲ್ಲಿ ಕೃಷಿ ಇಲಾಖೆ 60-70% ಡಿಪೆಂಡ್ ಆಗಿರ್ತಕ್ಕಂಥದ್ದು. ಹೌದು. ದೊಡ್ಡ ಬೇರೆ ಬೇರೆ ಇಂಡಸ್ಟ್ರಿಯಲ್ಲೋ ಅಥವಾ ಇನ್ನೊಂದು ಇಲಾಖೆಗಳು ಕಣ್ಣಿಗೆ ಕಾಣ್ತಾ ಇದ್ರು ಕೃಷಿ ಇಲಾಖೆಗೆ ಬಟ್ ಮಹತ್ವ ಮತ್ತು ಅದರ ಎಫೆಕ್ಟಿವ್ ಮತ್ತು ಅದರ ಅವಶ್ಯಕತೆ ಅದರ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥದ್ದು ಈ ರಾಷ್ಟ್ರದಲ್ಲಿ. ಕೃಷಿನೇ ನಮ್ಮ ಬದುಕುವಂಥವ್ರು 60-70% ಜನ ಇದ್ದಾರೆ. ಹಾಗೆ ಕೃಷಿ ಇಲಾಖೆಗೆ ನಾವು ಏನು ಕೆಲಸ ಮಾಡಿದ್ರು ಅಥವಾ ರೈತರಿಗೆ ಏನು ಪ್ರೋತ್ಸಾಹ ಮಾಡಿದ್ರು ಮತ್ತು ಬದಲಾವಣೆಗೆ ತರಲಿಕ್ಕೆ ಪ್ರಯತ್ನ ಮಾಡಿದ್ರು. ಇವತ್ತು ಮಾರುಕಟ್ಟೆಯಲ್ಲಿ ಬದಲಾವಣೆ ತರಬೇಕು. ಕೃಷಿ ಬಿತ್ತನೆ ಮಾಡೋದ್ರಿಂದ ಎಷ್ಟು ಹಾರ್ವೆಸ್ಟ್ ಮಾಡೋವರೆಗೂ ಸಾಕಟ್ಟಿದೆ. ಸೊ ಪ್ರಕೃತಿ ವಿಕೋಪಕ್ಕೆ ಅನೇಕ ಬಾರಿ ಏಟಾಗುತ್ತೆ. ಇದನ್ನೆಲ್ಲ ಮೀರಿ ರೈತರು ಸಕ್ಸಸ್ ಆಗಬೇಕಾಗತ್ತೆ ಸರ್. ಇದನ್ನೆಲ್ಲ ಮೀರಿ ಸಕ್ಸಸ್ ಆಗಬೇಕು ಅಂತ ಹೇಳಿದರೆ ಮೀರಿದಂಥ ಒಂದು ಇಚ್ಛಾಶಕ್ತಿ ಇರಬೇಕಾಗತ್ತೆ. ಈಗಾಗಲೇ ನಾನು ಹೇಳ್ತಾ ಇದ್ದೆ ಆರಂಭದಲ್ಲಿ, ಮಂಡ್ಯ ಅಂತ ಹೇಳಿದ ತಕ್ಷಣ ರಾಜಕೀಯ ಇರ್ಬೋದು, ಸಿನಿಮಾ ಇರ್ಬೋದು, ಕೃಷಿ ಇರ್ಬೋದು, ಎಲ್ಲ ರೀತಿಯಲ್ಲೂ ಸದ್ದು ಮಾಡ್ತಾ ಇರುತ್ತೆ. ಹಾಗೆ ನೀವು ಕೂಡ ಸಾರಿಗೆ ಸಚಿವರಾದಾಗ ಅಲ್ಲಿ ಒಂದು ಸಪ್ರೇಟ್ ಡಿಪೋ ತರ್ತೀರಿ ಮಂಡ್ಯಗೆ. ಆಮೇಲೆ ಹೆಲ್ತ್ ಮಿನಿಸ್ಟರ್ ಆದಾಗ ಮೆಡಿಕಲ್ ಕಾಲೇಜ್ ತರ್ತೀರಿ. ಆಮೇಲೆ ಈಗ ಒಂದು ನ್ಯೂ ಅಗ್ರಿಕಲ್ಚರಲ್ ಯೂನಿವರ್ಸಿಟಿ ಕೂಡ ತರ್ತಾ ಇದ್ದೀರಿ. ಹೇಗೆ ಇದು ಮಂಡ್ಯದ ಮೋಡಿನ ಚಲುವರಾಯಸ್ವಾಮಿಯವರ ಒಂದು ಸ್ಪೆಷಲ್ ವಿಲ್ ಪವರ? ಏನಿದು ಮ್ಯಾಜಿಕ್ ಏನು ಸರ್ ಇದು? ಮಂಡ್ಯದ ನೆಲದ ಒಂದು ರಾಜಕಾರಣನೇ ವಿಭಿನ್ನ. ಸೊ ಪ್ರಾರಂಭದಿಂದ ನಾವು ಸತ್ಯಾಗ್ರಹ ಸೌಧ ಇದೆ ಅಲ್ಲಿ. ಹೌದು. ಸ್ವತಂತ್ರಕ್ಕಿಂತ ಮೊದಲು ಅಲ್ಲಿ ಬೌಟ ಆರಿಸಿದಂಥದ್ದು ನಮ್ಮ ರಾಜ್ಯದಲ್ಲಿ, ಮಂಡ್ಯ ಜಿಲ್ಲೆ. ಸೊ ನಮ್ಮ ಜಿಲ್ಲೆಯ ಲೀಡ್ರುಗಳು ವೀರಣ್ಣಗೌಡರು, ಸಾವುಕಾರ ಚೆನ್ನೂರಿಂದ SF ಕೃಷ್ಣವ್ರವರೆಗೂ, ಮಹದೇವರು, ಭಾಳಷ್ಟು ಜನ, ತುಂಬ ಮರಿಯಪ್ಪನವರು ಅಂತ ಅವತ್ತೇ ಹಣಕಾಸಿನ ಸಚಿವರಾಗಿ ಅವರು ಭಾಳ ಹೆಸರು ಮಾಡಿದರು. ಸೊ ನಮ್ಮ ನೆಲನೇ ಬಹುಶಃ ತುಂಬ ಇದೆ. ಬಟ್ ಆದರೆ ಯಾರು ಹೆಚ್ಚು ಸ್ವಾರ್ಥ ಆಗುವಂಥ ಪ್ರಯತ್ನ ಮಾಡಲಿಲ್ಲ ಎಲ್ಲರೂ. ಸೊ ಮಹಾರಾಜರು ಮಾಡಿದಂಥ ಅನೇಕ ಅಭಿವೃದ್ಧಿ ಕೆಲಸದ ಮುಂದುವರ್ಸ್ಕೊಂಡು ಹೋಗೋದು ಆ ಕಾಲದಲ್ಲಿ ಅನೇಕ ಕಾರಣಗಳಿಂದ ಇದಾಗಲಿಲ್ಲ. ಈಗ ಅವಶ್ಯಕತೆ ಇರ್ತಕ್ಕಂಥ ಕೃಷಿ ವಿಶ್ವವಿದ್ಯಾನಿಲಯ ಮಾಡಲಿಕ್ಕೆ ಕಾರಣ ಇದೆ. 1939 ಸಂಶೋಧನಾ ಕೇಂದ್ರ ಮಹಾರಾಜರು ಮಾಡಿದಂಥ, ಅವತ್ತೇ 600 ಎಕರೆ ಜಮೀನವರು ಕೊಟ್ಟು ಮುಂದೊಂದು ದಿವಸ ಇದು ಕೃಷಿಗೆ ದೊಡ್ಡ ಸಂಶೋಧನೆಗೆ ಇದು ಕೇಂದ್ರ ಆಗಬೇಕು ಅಂತ. ಸೊ ಹಾಗಾಗಿ ಅಲ್ಲಿ ಹೆಚ್ಚು ಆ ಕ್ಲೈಮೇಟ್ ಝೋನು ಮತ್ತು ಈ ನಾವು ರೈಸು, ಕಬ್ಬು, ಈ ಥರದ್ದು ಎಲ್ಲಕ್ಕೂ ಹೆಚ್ಚು, ಎಲ್ಲ ಯೂನಿವರ್ಸಿಟಿಗಿಂತ ಹೆಚ್ಚು ಸಂಶೋಧನೆ ಅವಕಾಶ ಇರೋದು, ವಾಟ್ರ್ ಫೆಸಿಲಿಟಿ ಇರೋದು, ಏರಿಯಾ ಇರೋದು, ಎಲ್ಲ ಥರದಲ್ಲೂ ಮಂಡ್ಯದಲ್ಲಿದೆ. ಕಾರಣಾಂತರದಿಂದ ಅದು ಅವಕಾಶ ಸಿಕ್ಕಿರಲಿಲ್ಲ. ಇನ್ನೊಂದು ಅವಕಾಶ ಸಿಕ್ತು. ಮಾನ್ಯ ಮುಖ್ಯಮಂತ್ರಿಗಳು, ಸೊ ಕ್ಯಾಬಿನೆಟಿನ ಎಲ್ಲ ಸಚಿವರು, ಉಪಮುಖ್ಯಮಂತ್ರಿಗಳು ನನಗೆ ಸಹಕಾರ ಕೊಟ್ಟರು. ಹಾಗೆ ನಮ್ಮ ಋಣ ಮಂಡ್ಯದ ಜನಕ್ಕೆ ಏನಾದರೂ ಒಂದು ಮಾಡಬೇಕಲ್ಲ. ಸೊ ನಾನು ಬಂದ ಪುಟ್ಟ ಓದ ಪುಟ್ಟ ಅಂತ ಮಂತ್ರಿ ಆಗೋದು, MLA ಆಗೋದು, ಯಾರು ಬರಲಿ ಆಗಲಿ ಆಗ್ತಾ ಇರ್ತದೆ, ಕಾಲ ತಿರುಗ್ತಾ ಇರ್ತದೆ. ಏನಾಗುತ್ತೆ, 5 ವರ್ಷಕ್ಕೊಂದ್ಸಲಿ ಎಲೆಕ್ಷನ್ ಆಗುತ್ತೆ. 224 ಜನ MLA ಆಗೋದು ಯಾರು ತಪ್ಸಕ್ಕಾಗಲ್ಲ. ನಾನು ಇರ್ಬೋದು, ಇನ್ನೊಬ್ಬಿರ್ಬೋದು ಆಗಲ್ಲ. ನಾವು ಬಂದ್ರೆ ಏನೋ ಒಂದು ಸ್ಪಾರ್ಕ್ ಕ್ರಿಯೇಟ್ ಮಾಡೋಣ ಅಂತ 34 ಜನ ಮಂತ್ರಿಯ ಮಂಡಲನೂ ಆಗುತ್ತೆ. ಬಟ್ ಆದರೆ ಯಾರು MLA ಆಗ್ತಾರೆ, ಯಾರು ಮುಖ್ಯಮಂತ್ರಿ ಆಗ್ತಾರೆ, ಯಾರು ಮಂತ್ರಿ ಆಗ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆದಂಥ ಟೈಮ್ನಲ್ಲಿ ರಾಜ್ಯಕ್ಕೆ, ಜಿಲ್ಲೆಗೆ ಸಿಕ್ಕಿದಂಥ ಅವಕಾಶಗಳನ್ನು ಸದುಪಯೋಗಗಳಿಸ್ಕೊಂಡು ಏನಾದ್ರು ಒಂದು ಮಾಡಬೇಕಲ್ಲ ಅಂತ. KSRTCನಲ್ಲಿ ನಾನು ಬರೀ ಮಂಡ್ಯಕ್ಕಷ್ಟೇ ಮಾಡಲಿಲ್ಲ. ಅವತ್ತು ಇನ್ಫ್ರಾಸ್ಟ್ರಕ್ಚರಲ್ಲಿ ಈ ದೇಶದಲ್ಲೇ ಮೊದಲನೇದು KSRTC, ವೋಲ್ವಾ ಇಂಟ್ರೊಡ್ಯೂಸ್ ಮಾಡೋದು. ಸೊ ಹಾಸನದಲ್ಲಿ ಇವತ್ತು ಬಸ್ ಸ್ಟ್ಯಾಂಡು ಇಡೀ ರೂರಲ್ ಡಿಸ್ಟಿಕ್ನಲ್ಲಿ ಸೌತ್ ಇಂಡಿಯಾದಲ್ಲೇ ಉನ್ನತ ದರ್ಜೆ. ಸೊ ಅನೇಕ ಅವತ್ತು 500 ಕೋಟಿ ಪ್ರಾಫಿಟ್ ಮಾಡಿದ್ರು BMTCನಲ್ಲಿ ಬರೀ 20 ತಿಂಗಳು. ಆ ಥರ ಬಹುಶಃ ಆ ಟೀಮ್ ವರ್ಕು, ಇದು ನಾನೇ ಅಂತ ಹೇಳಲ್ಲ, ನನ್ನ ಜೊತೆಲಿ ನನ್ನ ಇಲಾಖೆ ನಡೆಸ್ತಕ್ಕಂಥವ್ರು, ನಾನು, ಎಲ್ಲರೂ ಸೇರಿದಾಗ ಒಟ್ಟಿಗೆ ಏನಾದ್ರು ಒಂದು ಮಾಡಬೇಕು ಅಂತ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.